ಓಂ ಶ್ರೀ ಗುರುಭ್ಯೋ ನಮಃ. ವೇದಿಕೆಯನ್ನು ಅಲಂಕರಿಸಿರುವ ಗಣ್ಯರೇ, ಆಗಮಿಸಿದಂಥ ಕಲಾರಸಿಕರೇ ಹಾಗೂ ನನ್ನನ್ನು ಇಲ್ಲಿಯವರೆಗೆ ಎಳೆತಂದಿರುವಂತಹ ವಿಶ್ವರೂಪರವರೇ, ನಿಮಗೆಲ್ಲರಿಗೂ ನಮಸ್ಕಾರ. ಈ ದಿನ ಇಲ್ಲಿ ಬಂದು ಕೂತ್ಕೊಂಡಾಗ ನನಗೆ ಒಂಥರ ಮನೆಯ ವಾತಾವರಣ ಬಂದಿದೆ. ಬೇರೆ ಕಡೆ ಎಲ್ಲರಿಗೂ ವೇದಿಕೆಯಲ್ಲಿ ಕೂತಾಗ ಒಂಥರ ಮುಜುಗರ, ತಳಮಳ ಎಲ್ಲ ಎದುರಿಸ್ತಾ ಇದ್ರೆ, ನನಗಿವತ್ತು ಇಲ್ಲಿಯ ವಾತಾವರಣ, ಒಂದು ಮನೆಯ ವಾತಾವರಣವನ್ನು ಕಲ್ಪಿಸಿಕೊಟ್ಟಿದ್ದು. ನನ್ನ ಸ್ವಂತ ತಮ್ಮ ಮನೆ ಕಟ್ಟಿ ನನ್ನನ್ನು ಕರೆದಿದ್ದಾನೆ ಅನ್ನುವ ಒಂದು ಭಾವನೆ ನನ್ನಲ್ಲಿ ಮೂಡಿಬಂತು. ಹಾಗೆ ಈಗಾಗಲೇ ಸುಮಾರು ನಿರೂಪಕರು ಸಹ ತುಂಬ ವಿಚಾರಗಳನ್ನು ಹೇಳಿದರು. ವಿಶ್ವರೂಪ ಅವರು ಫುಲ್ ಎಲ್ಲ ವಿಚಾರಗಳನ್ನು ನನ್ನ ವಿಚಾರವನ್ನು ಸಹ ಎಲ್ಲ ನಿಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಹೆಚ್ಚು ಹೇಳುವ ಅಗತ್ಯ ಇಲ್ಲ. ಆದರೂ ಸಹ ತಮ್ಮನ ಹತ್ರ ಒಂದು ದುಃಖವನ್ನು ತೋಡ್ಕೊಳ್ಳುವುದು ಅನ್ನೋ ಹಾಗೆ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ. ಈಗ ಭರತನಾಟ್ಯ ಅಂದ್ರಕೊಳ್ಳೆ, ಆ ಭರತ ಮುನಿಯು ಸೃಷ್ಟಿಸಿದಂಥ ಈ ಕಲೆ ಪ್ರತಿಯೊಂದು ವಿಚಾರದಲ್ಲಿ, ಅಂದರೆ ಗುರುಗಳಿಗೆ ಮರ್ಯಾದೆ, ಹಿರಿಯರ ಬಗ್ಗೆ ಭಕ್ತಿ ಹಾಗೂ ನಮ್ಮ ಸಂಸ್ಕಾರವನ್ನು ಸೂಚಿಸುವಂಥ ಈ ಕಲೆ ಮಕ್ಕಳಿಗೆ ನಿಜವಾಗಿ ದೊರಕಬೇಕು. ಮೊದಲು ನಮ್ಮ ಕಾಲದಲ್ಲಿ ನಾವು ಕಲಿತಿರುವಾಗ ಈ ಕಲೆ ನಿಲುಕದ ನಕ್ಷತ್ರ ಆಗಿತ್ತು, ನಮಗೆ ಸಿಗ್ತಾ ಇರಲಿಲ್ಲ. ಆಗ ಒಂದು 30 ರೂಪಾಯಿ ಫೀಸ್ ಕೊಡಬೇಕಾದ್ರೆ ಬಹಳ ಕಷ್ಟ ಇದೆ. ಆದರೆ ಈಗ ಹಾಗಿಲ್ಲ. ಜನರ ಹತ್ರ ದುಡ್ಡು ಕಷ್ಟಪಡ್ತಾರೆ, ದುಡಿತೀವಿ, ದುಡ್ಡು ಎಲ್ಲರ ಹತ್ರ ಇದೆ. ಮತ್ತೆ ಈಗಿನ ಹೆಚ್ಚಿನ ಪೋಷಕರು ಹೇಳೋದು ಒಂದೇ ಮಾತು, ನಮಗೆ ಕಲೀಲಿಕ್ಕೆ ಆಗಿಲ್ಲ ಟೀಚರ್, ನನ್ನ ಮಕ್ಕಳಾದರೂ ಮುಂದೆ ಕಲೀಲಿ, ಇದರಲ್ಲಿ ಮುಂದೆ ಬರಲಿ ಅಂತ. ಆ ಮಾತು ಹೇಳುವಾಗ ಎಷ್ಟು ಸಂತೋಷ ಆಗ್ತದೆ ಅಂದರೆ, ಅವರು ತಮ್ಮನ್ನು ತಾವು ಬಲಿ ಕೊಟ್ಕೊಂಡು ಮಕ್ಕಳನ್ನು ಮುಂದೆ ತರಲಿಕ್ಕೆ ನೋಡ್ತಾ ಇದ್ದಾರೆ. ಈಗಾಗಲೇ ಡಾಕ್ಟರ್ಸ್, ಇಂಜಿನಿಯರ್ಸ್ ಅದನ್ನೇ ಕಲಿಬೇಕನ್ನುವ ಈ ಸಮಾಜದಲ್ಲಿ ಮಕ್ಕಳು ಈ ಭರತನಾಟ್ಯ ಕಲೆಗೆ ಈಗ ಬಹಳಷ್ಟು ಒಂದು ಮರ್ಯಾದೆ, ಪ್ರಚಾರ ಸಿಗ್ತಾ ಇರೋದು ಬಹಳ ಸಂತೋಷದ ವಿಷಯ. ಆದರೆ ಇದರಲ್ಲಿ ಎಷ್ಟು ಸಂಸ್ಕಾರ ಇದೆ ಅಂದರೆ, ನಾನೀಗ ಸುಮಾರು ಮಟ್ಟಿಗೆ ಈಗ 33 ವರ್ಷಗಳಿಂದ ಶ್ರೀ ನಟರಾಜ ನರ್ತನಿಕೇತನ, ಚಿತ್ರಪಾಟಿ ಸಾಲಿಗ್ರಾಮ, ಕೋಟೇಶ್ವರ, ಕುಂದಾಪುರ ಇಲ್ಲೆಲ್ಲ ನಡೆಸ್ತಾ ಇದ್ದೇನೆ. ನನ್ನ ಸಾಧಾರಣ 10,000 ಮಕ್ಕಳು ನನ್ನ ಹತ್ರ ಕಲಿತು ಹೋದ್ರು. ಈಗ 300 ಮಕ್ಕಳು ನನ್ನ ಈಗ ಎಲ್ಲ ಕಡೆಯಿಂದ ಕಲಿಸ್ತಾ ಇದ್ದೇನೆ. ಆಗ ಈ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಇದೆ. ಯಾಕೆ? ಮಕ್ಕಳಲ್ಲಿ ಸಂಸ್ಕಾರ ಇಲ್ಲ, ಬರೀ ಓದು ಓದು ಓದು. ಆದರೆ ಈ ಭರತನಾಟ್ಯಕ್ಕೆ ಬಂದಂಥ ಮಕ್ಕಳಲ್ಲಿ ಯಾರೇ ಹಿರಿಯವರನ್ನು ನೋಡಿದಾಗ ಮೊದಲು ಹೋಗಿ ಕಾಲಿಗೆ ಬೀಳ್ತಾರೆ. ನಾನೀಗ ನೋಡಿದೆ, ನಾನು ಬಂದ ಕೂಡಲೇ ವಿಶ್ವರೂಪರವರ ಕೆಲವೊಂದು ಸ್ಟೂಡೆಂಟ್ಸ್ ಬಂದು ನನ್ನ ಕಾಲಿಗೆ ಬಿದ್ದರು. ಆ ಸಂಸ್ಕಾರ ಎಲ್ಲಿಂದ ಬಂದು? ಭರತನಾಟ್ಯದಿಂದ. ಇಂತಹ ಒಂದು ಉತ್ತಮ ಮಟ್ಟದ ಕಲೆಯನ್ನು ಈ ಹಳ್ಳಿಯಲ್ಲಿ ಪ್ರಚಾರ ಪಡಿಸ್ತಿರುವ ವಿಶ್ವರೂಪರ ಬಗ್ಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ನನಗೆ. ಇವನ್ ನಾನು ಕೂಡ ಹಾಗೆ 33 ವರ್ಷಗಳ ಹಿಂದೆ ಶ್ರೀಮಾನ್ ವಿದ್ವಾನ್ ಗಣಪಯ್ಯ ಮಧ್ಯಸ್ಥರ ಶಿಷ್ಯಾಗಿ ವಿದ್ವತ್ ಎಕ್ಸಾಮ್ ಬರೆಯಲಿಕ್ಕೆ ಬೆಂಗಳೂರಿಗೆ ಹೋಗಿದ್ದೆ. ಆಗ 8 ದಿನಗಳ ಕಾಲ ಅಲ್ಲಿ ಅವರ ಮಗಳ ಮನೆಯಲ್ಲಿ ನಿಂತು ನಾನು ವಿದ್ವತ್ ಮುಗಿಸ್ಕೊಂಡು ಬಂದೆ. ಆದರೆ ಈಗ ನಿಮ್ಮ ಕಾಲಡಿಯೇ ಇದೆ. ಉಡುಪಿಯಲ್ಲೇ ವಿದ್ವತ್ ಪರೀಕ್ಷೆ ನಡೀತಾರೆ, ಮಂಗಳೂರಿನಲ್ಲಿ ವಿದ್ವತ್ ಪರೀಕ್ಷೆ ನಡೀತಾರೆ. ನಮಗೆ ಅಷ್ಟು ಕಷ್ಟ ಇಲ್ಲ, ನಮ್ಮಷ್ಟು ಕಷ್ಟ ಇಲ್ಲ. ಅಂತಹ ಒಂದು ಕಲೆಯನ್ನು ಹಳ್ಳಿಗಳಲ್ಲಿ, ನಾನು ಅಲ್ಲಿ ಸಾಲಿಗ್ರಾಮಕ್ಕೆ ಬರುವಾಗ ಸರಿಪಟ್ಟು ಬಸ್ಸೇ ಇರ್ತಿರ್ಲಿಲ್ಲ. ಎಷ್ಟೋ ಸಲ ಬಸ್ ಇರೋದಿಲ್ಲ, ತೆಕ್ಕಟ್ಟೆಯಿಂದ ನಡ್ಕೊಂಡು ಬರ್ತಿದ್ದೆ ನಾನು ಸಾಲಿಗ್ರಾಮಕ್ಕೆ. ಈಗ ನಾನು ಶುರು ಮಾಡಿದ 33 ವರ್ಷಗಳ ಹಿಂದೆ ನಾನು ಶುರು ಮಾಡಿದ ಸಂಸ್ಥೆ ಈಗ 5-6 ಜನ ಎಲ್ಲ ಟೀಚರ್ಸ್ ಅಲ್ಲಿ ಬಂದು ಕ್ಲಾಸ್ ಮಾಡಿದ್ದಾರೆ. ಸಂತೋಷವೇ ಮಾಡಿ. ಆದರೆ ಈ ಭಾಗೀರಥಿ ಹತ್ರ ಬರುತ್ತಿರುವ ಮಕ್ಕಳು ಇವತ್ತಿಗೂ ಏನು ಕಡಿಮೆ ಆಗಲಿಲ್ಲ, 100ರಿಂದ 150 ಮಕ್ಕಳು ಬರ್ತಾರೆ. ಈಗ ವಿಶ್ವರೂಪ ಅವರು ಖಾಲಿ ಒಂದು ಸ್ವಾಗತ ಭಾಷಣವನ್ನ ಅರ್ಧ ಮುಕ್ಕಾಲು ಗಂಟೆ ಮಾಡಿದರು. ಅದು ಯಾಕೆ? ಅವರಲ್ಲಿರುವ ಒಂದು ಟ್ಯಾಲೆಂಟ್, ಅವರಿಂದ ಮಾತ್ರ ಈ ಭಾಷಾ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಒಂದು ಭರತನಾಟ್ಯ ಮತ್ತೊಂದು ಯಕ್ಷಗಾನಗಳ ಸಮ್ಮಿಲನ ಇಲ್ಲಾಗಿದೆ. ನಾನು ಕೂಡ ಹಾಗೆ 500 ಯಕ್ಷಗಾನ ಪ್ರದರ್ಶನಗಳನ್ನು ಮಾಡಿದ್ದೇನೆ. ಆದರೆ ಭರತನಾಟ್ಯದಲ್ಲಿ ನಾನು ಇದು ಮಾಡಿದ್ದು ಅಷ್ಟು ಪ್ರೋಗ್ರಾಮ್ ನಾನು ಕೊಡದಿದ್ರು ಮಕ್ಕಳ ಹತ್ರ ಬೇಕಾದಷ್ಟು ಮಾಡಿಸಿದ್ದೇನೆ. ಹಾಗೆ ಕೆಲವರು ಏನು ಮಾಡಿದ್ದಾರೆ,
ಈಗಷ್ಟೇ ಹೇಳಿದ್ರು, ಇದು ಪ್ರಶಸ್ತಿಗಾಗಿ ಅಲ್ಲ, ಮಕ್ಕಳ ಸಂತೋಷಕ್ಕಾಗಿ ಇರುವಂತಹ ಒಂದು ನೃತ್ಯ ಸಂಸ್ಥೆ ಇದು. ನಿಜವಾಗಿ ಎಷ್ಟು ಅರ್ಥಗರ್ಭಿತವಾದ ಒಂದು ಒಕ್ಕಣೆ ಇದು. ಪ್ರಶಸ್ತಿ ನಾವು ಅದರ ಹಿಂದೆ ಹೋಗಬಾರ್ದು, ಅದು ನಮ್ಮನ್ನು ಹುಡ್ಕೊಂಡು ಬರಬೇಕು. ಯಾಕಂದ್ರೆ ಈಗ ಎಷ್ಟೇ ವಿಶ್ವರೂಪರಿಗೆ ಹೇಳಿದ್ರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಆದರೂ ಸಿಗಲಿ, ಖಂಡಿತ ಸಿಗ್ತದೆ. ಯಾಕೆ ಸಿಗುವುದಿಲ್ಲ? ನಮ್ಮಲ್ಲಿ ಪ್ರತಿಭೆ ಇರುವುದಾದ್ರೆ, ನಟರಾಜನ ಅನುಗ್ರಹ ಇತ್ತು ಅಂತಾದ್ರೆ ಯಾರ ಇನ್ಫ್ಲುಯೆನ್ಸು ಬೇಡ, ಅದು ಹುಡ್ಕೊಂಡು ಬರುತ್ತದೆ. ಅದಕ್ಕೆ ದ್ಯೋತಕವಾಗಿ ನಾನಿದ್ದೇನೆ, ಇಲ್ಲಿ ಎದುರಿದ್ದೇನೆ. ಏನೇ ಅಂದ್ರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬರುವವರೆಗೂ ನನಗೆ ರಾತ್ರಿ DC ಆಫೀಸಿಂದ ಫೋನ್ ಬಂತು, ಪೊಲೀಸ್ ಇನ್ಸ್ಪೆಕ್ಟರಿಂದ ಫೋನ್ ಬಂತು, ಹೆದರಿ ಹೋಗಿದ್ದೆ. ಯಾಕೆಪ್ಪ ನನ್ನನ್ನು ಕರೀತಾರೆ ಅಂತ. ಮಾರನೇ ದಿನ ನನಗೆ ಪ್ರಶಸ್ತಿ ಉಂಟು ಅಂತ. ಅದು ಕನ್ನಡ ಸಂಸ್ಕೃತಿ ಇಲಾಖೆ ಗುರುತಿಸಿ ನನಗೆ ನೀಡಿದಂಥದ್ದು. ನಾನು ಯಾರ ಹತ್ರ ಬೇಕಲಿಲ್ಲ. ಅದೇ ನನಗೆ ಕೊಡುವ ಪ್ರಶಸ್ತಿ ಕೊಡುವ ಹಿಂದಿನ ವರ್ಷದವರೆಗೆ ಯಾವುದೋ ರಾಜಕೀಯ ವ್ಯಕ್ತಿಯ ಸೈನ್ ಬೇಕಿತ್ತು, ನಮ್ಮ ಎಲ್ಲ ಬಯೋಡೇಟಾ ತಗೊಂಡೋಗಿ DC ಆಫೀಸಿಗೂ ಕೊಡಬೇಕಿತ್ತು, ಇಷ್ಟೆಲ್ಲ ಇತ್ತು. ನಾನು ಯಾಕೆ ಕೊಡು, ನನ್ನ ಗಂಡ ಅಂತೂ ಅದಕ್ಕೆ ಬಹಳ ವಿರುದ್ಧ, ನೀನಾಗಿ ಹೋಗಬೇಡ, ಅದಾಗಿ ಬರಲಿ ಅಂತ. ಅದು ಅವರು ಹೇಳಿದಂತೆ ನೆಕ್ಸ್ಟ್ ವರ್ಷದಿಂದ ಅವರೇ ನಮ್ಮನ್ನು ಗುರುತಿಸಿ ನನಗೆ ಕೊಟ್ಟರು. ಆದರೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ನನ್ನ ಹುಟ್ಟೂರು ತೆಕ್ಕಟ್ಟೆ ನಿಜವಾಗಿ ಇನ್ನೂ ಬೇಸರ ಆಗ್ತಾ ಇದೆ. ಅದನ್ನು ನಾನು ನನ್ನ ತಮ್ಮನಾದ ವಿಶ್ವರೂಪ ನನ್ನನ್ನು ಪ್ರಶಸ್ತಿಗಾಗಿ ಇಲ್ಲಿ ಕರೆದಾಗ ಅವ್ರ ಹತ್ರ ಹೇಳಿದ್ದೆ. ಅಷ್ಟು ನಾನು ಹುಟ್ಟಿ ಬೆಳೆದು ಅಲ್ಲಿ ಬಂದು ಎಷ್ಟು ಮೀನಾಕ್ಷಿ ಕಲ್ಯಾಣ ಯಕ್ಷಗಾನದಲ್ಲಿ ಅಮೃತೇಶ್ವರಿಯಲ್ಲಿ ನನಗೆ ಒಂದು ಅವಕಾಶ ಕೊಟ್ಟಿದ್ರು. ಸಾಧಾರಣ ಅದು ಎಷ್ಟು ಒಳ್ಳೆ ರೀತಿಯಲ್ಲಿ ಮಾಡಿದೆ ಅಂದರೆ ಆನಂದ ಕುಂದವರು ಇದ್ದಿದ್ರು ಇವತ್ತು, ನಮ್ಮ ಮೀನಾಕ್ಷಿಯಲ್ಲಿ ಇದ್ದಾರೆ ಅಂತಿದ್ರು. ಅವರು ಖುಷಿಯಾಗಿ 25,000 ರೂಪಾಯಿಯನ್ನು ಘೋಷಣೆ ಮಾಡಿದರು. ಅದನ್ನು ನಾನು ತಗೊಳ್ಳಿಲ್ಲ, ನನ್ನನ್ನು ಕರೆಸಿ ನನ್ನನ್ನು ಇದು ಅವಕಾಶ ಕೊಟ್ಟ ಆ ಸಂಸ್ಥೆಗೆ ಕೊಟ್ಟು ಬಂದೆ. ನಾನು 5 ಪೈಸೆ ಅದರಲ್ಲಿ ಮುಟ್ಟಲಿಲ್ಲ, ನನಗೆ ಅವಕಾಶ ಕೊಟ್ಟ ಸಂಸ್ಥೆ. ಆದರೆ ಅಲ್ಲಿ ನನಗೆ ಸಿಕ್ಕಿದ್ದೇನು ಬರೀ ಯಕ್ಷಗಾನದಲ್ಲಿ ಬರೀ ನೋವು ಮಾತ್ರ. ನಾನು ಎಲ್ಲೋದ್ರೂ ಕಂಸ ದಿಗ್ವಿಜಯ ಮಾಡಿದೆ, ಸುಧನ್ವ ಕಾಳಗಿ, ಎಲ್ಲದರಲ್ಲೂ ಮೇನ್ ಪಾತ್ರ ಬರ್ತಿತ್ತು, ಎಲ್ಲರೂ ಹೊಗಳ್ತಿದ್ರು. ಆದರೆ ನನಗೆ ಯಕ್ಷಗಾನದಿಂದ 5 ಪೈಸೆ ನಾನು ದುಡಿಲಿಲ್ಲ. ಆದರೆ ಭರತನಾಟ್ಯದಲ್ಲಿ ಲಕ್ಷಾಂತರ ರೂಪಾಯಿ ದುಡಿದೆ. ಅದೆಲ್ಲ ನಟರಾಜನ ಅನುಗ್ರಹ. ಒಂದರಲ್ಲಿ ಸಿಕ್ಕಿದ್ರು ಇನ್ನೊಂದರಲ್ಲಿ ದೇವರು ಕೊಡ್ತಾನೆ ಅನ್ನೋದು ನನಗೆ ದೇವರು ತೋರಿಸಿದ್ದಾನೆ. ಹಾಗಾಗಿ ಆದರೆ ಚಂಡೆ ಪೆಟ್ಟು ಮುಗ್ದ ಮೇಲೂ ಕುಣಿಯುವಂತಹ ಒಂದು ಕಲಾವಿದೆಗೆ ಎಲ್ಲರೂ ಕರೆದು ಅವಕಾಶ ಕೊಡ್ತಿದ್ರು. ಬಟ್ ನನ್ನನ್ನು ಕರೀಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಆಗ ನೋವಾಗ್ತದೆ, ಮನಸ್ಸಿಗೆ ನೋವಾಗ್ತದೆ. ನಿಜವಾದ ಒಂದು ಕಲಾವಿದರಿಗೆ ನೋವಾಗ್ತದೆ. ಯಾಕಂದರೆ ಅವಳು ಬಂದರೆ ಮುಂದಿನವರು ಕೆಳಗೆ ಹೋಗ್ತಾರೆ. ಆದರೆ ಯಾರೂ ರಂಗಸ್ಥಳದಲ್ಲಿ ಒಬ್ಬರನ್ನು ಕೆಳಗೆ ಹಾಕುವಂಥ ಪ್ರವೃತ್ತಿ ಇರಬಾರ್ದು, ನನ್ನಲ್ಲಿ ಇಲ್ಲದೇ ಇಲ್ಲ. ಆದರೂ ಸಹ ನನಗೆ ಕೆಳಕಟ್ಟೆಯಲ್ಲಿ ನಾನು ಹುಟ್ಟಿದಂಥ ಊರಲ್ಲಿ ಒಬ್ಬರು ನನ್ನನ್ನು ಇದು ಮಾಡಲಿಲ್ಲ. ಅದೇ ಕೋಟ, ಸಾಲಿಗ್ರಾಮ ಇಂಥ ಪರಿಸರದಲ್ಲಿ ನನ್ನದೇ ಶಿಷ್ಯೆ ಒಂದು ಯಕ್ಷಗಾನದ ಕಿರೀಟ ಹಾಕೊಂಡು ಭರತನಾಟ್ಯ ಡ್ರೆಸ್ ಹಾಕೊಂಡು ಎಂತೆಂಥದೋ ಒಂದು ಯಕ್ಷ ನೃತ್ಯವೋ ಭರತನಾಟ್ಯವೋ ಮಾಡ್ತಾಳೆ. ಅವಳನ್ನು ಕರೆದು ಕಾರಂತ ಪುರಸ್ಕಾರ, ಆ ಪುರಸ್ಕಾರ, ಈ ಪುರಸ್ಕಾರ, ರಾಜ್ಯೋತ್ಸವ ಪುರಸ್ಕಾರ ಎಂಥದೆಲ್ಲ ಕೊಟ್ಟರು. ಅದೇ ನಾನು ಒಂದು ಈಗ 55ನೇ ವರ್ಷಕ್ಕೆ ಕಾಲಿಟ್ಟಿರುವ ಈ ಪ್ರಬುದ್ಧ ಕಲಾವಿದೆಯನ್ನು ಒಂದು ಕರೆದು ನನಗೆ ಈ ಸನ್ಮಾನ ಮಾಡಲಿಲ್ಲ. ಬೇಡ, ಅದಕ್ಕೆ ನಾನು ವಿಶ್ವರೂಪರಿಗೆ ನಾವಾಗಿ ಹೋಗೋದು ಬೇಡ, ಅದು ನಮ್ಮನ್ನು ನೋಡ್ಕೊಂಡು ಬರಲಿ, ಆಗ ಅದಕ್ಕೆ ಗೌರವ. ಈಗ ವಿಶ್ವರೂಪ ಕರೆದು ನನ್ನನ್ನು ಈ ರೀತಿ ಸನ್ಮಾನ ಮಾಡಿದಾಗ ನಿಜವಾಗಿ ನನಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದಷ್ಟು ಸಂತೋಷ ಆಯಿತು. ನನಗೆ ಇದೇ ಸಾಕು, ಬೇರೆ ಯಾರು ಕಲಿಬೇಕು, ನಮಗೆ ಗುರುತಿಸಿದ್ರಲ್ಲ ಅಷ್ಟು ಸಾಕು. ಈ ಕ್ಷೇತ್ರದಲ್ಲಿ ಶ್ರೀ ವಿಶ್ವ ಯಕ್ಷ ನೃತ್ಯ ಕಲಾನಿಕೇತನ ಈಗಾಗಲೇ 11 ವರ್ಷ ಮುಗಿಸಿದೆ. ಈಗ 12ನೇ ವರ್ಷವೂ ಅಲ್ಲ, 100 ವರ್ಷಗಳ ಕಾಲ ಈ ಸಂಸ್ಥೆಯು ಅನೇಕ ನೃತ್ಯ ಶಿಷ್ಯರನ್ನು ತಯಾರು ಮಾಡಿ ಉನ್ನತ ಒಂದು ಸ್ಥಾನವನ್ನು ಮಕ್ಕಳು ಪಡೆಯಲಿ. ಹಾಗೂ ವಿಶ್ವರೂಪರಿಗೆ ಅನೇಕ ಪ್ರಶಸ್ತಿಗಳು ಒಲಿದು ಬರಲಿ, ಅವರಿಗೆ ಸಂಪೂರ್ಣ ಆಯುಷ್ಯ, ಆರೋಗ್ಯ ಎಲ್ಲವನ್ನು ದೇವರು ಕರುಣಿಸಲಿ ಅಂತ ಅಕ್ಕನ ಸ್ಥಾನದಲ್ಲಿ ನಿಂತು ಆಶೀರ್ವಾದವನ್ನು ಮಾಡುತ್ತಾ ಈ ಸಂಸ್ಥೆಗೆ ಶುಭ ಕೋರ್ತೇನೆ. ಹಾಗೆ ಈ ಪ್ರಶಸ್ತಿಯನ್ನು ನೀಡಿದ್ದಕ್ಕಾಗಿ ಇದು ಕರ ಮುಗಿದು ತಲೆಬಾಗಿ ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ದೀಪದ ಕೆಳಗೆ ಯಾವತ್ತೂ ಕತ್ತಲೆ ಅಂತೆ ಮೇಡಮ್. ಬೇರೆ ಊರಿನವರು ನಮ್ಮನ್ನು ಗುರುತಿಸಿದರೂ ಕೂಡ ನಮ್ಮ ಊರಿನವರಿಗೆ ನಾವು ಪಥ್ಯವಾಗುವುದಿಲ್ಲ.
ನೋಬೆಲ್ ಪ್ರಶಸ್ತಿ ಬಂದಂಥ ಕೈಲಾಶ ಸತ್ಯರ್ಥಿಗೆ ನೋಬೆಲ್ ಪ್ರಶಸ್ತಿ ಬಂದಾಗಲೇ ನಮ್ಮ ಭಾರತೀಯರು ಅಂತೇಳಿ ಗೊತ್ತಾಗಿದ್ದು, ಬೇರೆ ದೇಶದವರನ್ನ ಕರೆತರುವಂಥ ಕಾಲಘಟ್ಟದಲ್ಲಿ ವಿಶ್ವರೂಪರ ಆಯ್ಕೆ ಖಂಡಿತವಾಗಿ ಒಳ್ಳೆಯದಿದೆ. ನೀಲವರ ಮಣ್ಣಿನ ಶಕ್ತಿ ಏನಂತ ಹೇಳಿದ್ರೆ, ನ್ಯೂಜಿಲೆಂಡ್ ತಂಡದಲ್ಲಿ ಆಡುವಂಥ ರವೀಂದ್ರರವರ ಮೂಲ ನಮ್ಮ ನೀಲವರ. ಮೊನ್ನೆ ಇತ್ತೀಚೆಗಷ್ಟೇ ಚಂಡೀಗಢ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಆಯ್ಕೆಯಾಗಿರುವಂಥ ರವಿರಾಜ್ ಭಟ್ರು ನಮ್ಮ ನೀಲಾವರದವರು. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂಥ ಶ್ರೀಯುತ ಗುರುರಾಜ್ ಭಟ್ರ ಮೂಲ ಕೂಡ ನೀಲಾವರ. ಖಂಡಿತವಾಗಿಯೂ ನಮ್ಮ ನೀಲಾವರದ ಮನೆಯ ಮಗಳು ಅಂತೇಳಿ ನಿಮ್ಮನ್ನು ನಾವಿಲ್ಲಿ ಗೌರವಿಸಿದ್ದೇವೆ. ತಮಗೆ ಅಭಿನಂದನೆಗಳನ್ನು ಸಮರ್ಪಿಸಿಕೊಳ್ತಾ